ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇದು ಸರಿಯಾಗಿ ಮಾಹಿತಿಗಳು ತೊಗೊಂಡಿಲ್ಲ, ನನಗೆ ಗೊತ್ತಿಲ್ಲ. ಮೀಡಿಯಾಗಳಲ್ಲಿ ಪತ್ರಿಕೆಗಳಲ್ಲಿ ಓದಿದ್ದೀನಿ, ದಿನ ನೋಡ್ತಾ ಇದ್ದೀನಿ. ಈಗಾಗಲೇ ರಾಜ್ಯ ಸರ್ಕಾರ ಮೊನ್ನೆ ಸಿದ್ದರಾಮಯ್ಯನವರು SIT ಸಂಸ್ಥೆಗೆ ಈಗಾಗಲೇ ಒಪ್ಪಿಸಿದ್ದಾರೆ. SIT ಅವರು ಈಗಾಗಲೇ ತನಿಖೆ ಮಾಡೋ ಪ್ರಾರಂಭ ಆಗಿಬಿಟ್ಟಿದೆ. ರೇವಣ್ಣವ್ರನ್ನು ಅರೆಸ್ಟ್ ಮಾಡಿದ್ದಾರೆ, ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತು ಅವ್ರಿಗೆ 3 ದಿವಸ ಕಸ್ಟಡಿಗೆ ಸಂಸ್ಥೆ ಕಸ್ಟಡಿಗೆ ತಗೊಂಡಿದ್ದಾರೆ. ಸತ್ಯಾಸತ್ಯತೆ ನೋಡಿರಿ, ಈ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಇವತ್ತು ನಾರಿ ಸ್ತ್ರೀಯರು ಹೆಣ್ಣುಮಕ್ಕಳಿಗೆ ಇದು ಒಂದು ಭದ್ರತೆ ಆಗಬೇಕು. ಇದು ಆಗಬಾರ್ದು, ಯಾರೇ ಆಗಬಾರ್ದು ಅಂಥ ಘಟನೆಗಳು ನಡೆದಿದೆ ಅಂತೇಳಿ ಏನಾದರೂ ವರದಿ ಬಂದರೆ ಕಾನೂನಲ್ಲಿ ಏನಿದೆ ಅದ್ರ ಮೇಲೆ ಕಾನೂನು ರೀತಿ ಅವ್ರ ಮೇಲೆ ಕ್ರಮ ಜರುಗಿಸಲಿ, ಶಿಸ್ತಿನ ಕ್ರಮ ತಗೊಳ್ರಿ. ಇದಾಗಲೇಬೇಕು, ದೇಶದಲ್ಲಿ ರಾಜ್ಯದಲ್ಲಿ ಇವೆಲ್ಲ ಆಗಲೇಬೇಕು. ಆಗದೆ ಹೋದರೆ ಮುಂದಿನ ಪೀಳಿಗೆಯಲ್ಲಿ ಹೆಣ್ಣುಮಕ್ಕಳಿಗೆ ಭದ್ರತೆ ಇಲ್ಲ, ಮತ್ತು ಬೇರೆ ಬೇರೆ ಥರ ಇವು ಬದಲಾವಣೆಗಳಾಗೋಕ್ಕೂ ಅವಕಾಶಗಳಿದೆ. ಇದ್ರ ಬಗ್ಗೆ ಶಿಸ್ತಾಗಿ ಇವ್ರ ಮೇಲೆ ಕ್ರಮ ತಗೊಳ್ಳಿ. ಇದೇನು ದೇವೇಗೌಡರು ಅದೇ ಮಾತು ಹೇಳಿದ್ದಾರೆ, ಕುಮಾರಸ್ವಾಮಿ ಅದೇ ಮಾತು ಹೇಳಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ತಗೊಳ್ಳಿ, ನೀವು ಕ್ರಮ ತಗೊಳ್ಳಿ ಅಂತ. ಈಗ ಪ್ರಜ್ವಲ್ ರೇವಣ್ಣ ಫಾರಿನ್ ಹೋಗೋದಕ್ಕೆ ಯಾರು ಹೆಲ್ಪ್ ಮಾಡಿದ್ದು ಅನ್ನೋದು ಪ್ರಶ್ನೆ ಬಂದಿದೆ. ಈ ಕಡೆ ಕಾಂಗ್ರೆಸ್ ಅವರು BJP ಮೇಲೆ ಹೇಳ್ತಾರೆ, BJP ಅವರು ಕಾಂಗ್ರೆಸ್ ನಾಯಕರ ಮೇಲೆ ಹೇಳ್ತಾ ಇದ್ದಾರೆ. ಈಗ ಇವ್ರ ಹತ್ರ ಏರ್ಪೋರ್ಟ್ಗಳಲ್ಲಿ ಪೊಲೀಸ್ ಇದೆ, ಇಂಟೆಲಿಜೆನ್ಸ್ ಇದೆ, ರಾಜ್ಯ ಸರ್ಕಾರಕ್ಕೆಲ್ಲ ಮಾಹಿತಿಗಳಿದೆಯಲ್ಲ. ಇವರು ತಡಿಬೋದಾಗಿತ್ತಲ್ಲ, ಯಾಕೆ ತಡಿಲಿಲ್ಲ? ಅವ್ರ ಹತ್ರ ಯಾವತ್ತೋ ಮಾಡಿದ ಪಾಸ್ಪೋರ್ಟ್ ಇತ್ತೇನೋ, ಆ ಪಾಸ್ಪೋರ್ಟಲ್ಲಿ ಹೋಗಿರ್ತಾರೆ. ಇವ್ರು ತಡಿಬೋದಾಗಿತ್ತಲ್ಲ, ಯಾಕೆ ತಡಿಲ್ಲ? ಇಂಟೆಲಿಜೆನ್ಸ್ ಇದೆ, ಏರ್ಪೋರ್ಟಲ್ಲಿದೆ, ಇಲ್ಲಿದೆ, ಎಲ್ಲ ಕಡೆ ಇದೆ, ತಡಿಬೋದಾಗಿತ್ತಲ್ಲ ಇವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.